ಸರಿಯಾದ ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ. ಬೇಸಿಗೆ ಆರಂಭದಲ್ಲೇ ತಳ ಸೇರಿದ ನೀರು. ಮೈಸೂರು ಭಾಗದಲ್ಲಿ ತೀವ್ರ ನೀರಿನ ಅಭಾವ ಶುರುವಾಗಿದೆ. ಸರಿಯಾದ ಸುಡು ಬೇಸಿಗೆ ಇನ್ನೂ ಆರಂಭವೇ ಆಗಿಲ್ಲ. ಅಷ್ಟೊತ್ತಿಗದಾಗಲೇ ತಳ ಸೇರಿದ ನೀರು. ಮೈಸೂರು ಭಾಗದಲ್ಲಿ ತೀವ್ರ ನೀರಿನ ಅಭಾವ ಶುರುವಾಗಿದೆ. ಅರಮನೆ ನಗರಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೂ ಸಂಕಷ್ಟ. ಎಚ್ಡಿ ಕೋಟೆ ಭಾಗದಲ್ಲಿ ಬತ್ತುತ್ತಿರುವ ಜಲಾಶಯ. ಮೈಸೂರು ಭಾಗದಲ್ಲಿ ತೀವ್ರ ಜಲಕ್ಷಾಮದ ಭೀತಿ ಎದುರಾಗಿದೆ. ಬೆಳೆಗಳಿಗೆ ನೀರಿಲ್ಲದೆ ಕಂಗಾಲಾದ ರೈತರು. ಬೆಳೆಗಳಿಗೆ ಸರಿಯಾದ ನೀರು ಸಿಗ್ತಿಲ್ಲ. ಬೇಸಿಗೆ ಆರಂಭದಲ್ಲೇ ತಳ ಸೇರಿದ ನೀರು. ಮೈಸೂರು ಭಾಗದಲ್ಲಿ ತೀವ್ರ ನೀರಿನ ಅಭಾವ ಶುರುವಾಗಿದೆ. ಅರಮನೆ ನಗರಿಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೂ ಸಂಕಷ್ಟ. ಎಚ್ಡಿ ಕೋಟೆ ಭಾಗದಲ್ಲಿ ಬತ್ತುತ್ತಿರುವ ಜಲಾಶಯ. ಮೈಸೂರು ಭಾಗದಲ್ಲಿ ತೀವ್ರ ಜಲಕ್ಷಾಮದ ಭೀತಿ ಎದುರಾಗಿದೆ. ಬೆಳೆಗಳಿಗೆ ನೀರಿಲ್ಲದೆ ಕಂಗಾಲಾಗಿರುವಂತಹ ರೈತರು. ಈ ಸಂದರ್ಭದಲ್ಲಿ ಟ್ಯಾಂಕರ್ ಮಾಫಿಯಾಗಳು ಶುರುವಾಗ್ತವೆ. ಒಂದು ಕಡೆ ನೀರಿನ ಕೊರತೆ ಜನರಿಗೆ ಸಾಮಾನ್ಯವಾಗಿ ಇದ್ದಾಗ, ರೈತರಿಗೂ ನೀರಿನ ಕೊರತೆ ಇದ್ದಾಗ ಟ್ಯಾಂಕರ್ ಮಾಫಿಯಾ ಪ್ರೈವೇಟ್ ಆಗಿ ನೀರು ಪೂರೈಕೆ ಮಾಡುವಂತಹ ಕೆಲ ಏಜೆನ್ಸಿಗಳು ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದ್ದಾವೆ. ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರಿಗೆ ಈ ಪರಿಸ್ಥಿತಿ ಅನ್ನೋದಾದ್ರೆ ನಿಜಕ್ಕೂ ಕೂಡ ಆತಂಕ. ಮೈಸೂರು ಭಾಗದಲ್ಲಿ ತೀವ್ರ ಜಲಕ್ಷಾಮದ ಭೀತಿ ಎದುರಾಗಿದೆ. ಬೆಳೆಗಳಿಗೆ ನೀರು ಸಿಗದೆ ಕಂಗಾಲಾಗಿರುವಂತಹ ರೈತರು ನೀರಿಗಾಗಿ ಈಗಾಗಲೇ ತತ್ವಾರ ಶುರುವಾಗಿದೆ. ಬೇಸಿಗೆ ಇನ್ನೂ ಕೂಡ ಸರಿಯಾಗಿ ಪ್ರಾರಂಭ ಆಗಿಲ್ಲ. ಇನ್ನು ಸುಡು ಬಿಸಿಲಿನ ರಣ ಬಿಸಿಲಿಗೆ ಈಗಾಗಲೇ ಜಲಾಶಯದ ನೀರು ಕೂಡ ಹಾವಿಯಾಗ್ತಾ ಇರುವಂತಹದ್ದು. ಅರಮನೆ ನಗರಿಯಲ್ಲಿ ಕುಡಿಯುವ ನೀರಿಗೆ ಅಭಾವ ಅನ್ನುವಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಖೇದಕರವಾದಂತಹ ವಿಚಾರ. ರೈತರು ಕೂಡ ಈಗಾಗಲೇ ಆತಂಕವನ್ನು ಎದುರಿಸ್ತಾ ಇದ್ದಾರೆ. ಸಾಮಾನ್ಯ ಜನರಿಗೂ ಕೂಡ ಮುಂದೊಂದು ದಿನ ಕುಡಿಯೋದಕ್ಕೂ ಕೂಡ ನೀರಿಲ್ದಂಗೆ ಸಂದರ್ಭ ಎದುರಾದರೆ ನಿಜಕ್ಕೂ ಕೂಡ ತತ್ವಾರಗಳೇ ಶುರುವಾಗ್ತವೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದೆ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಆದಷ್ಟು ಬೇಗ ರಾಜ್ಯದಲ್ಲಿ ಸರಿಯಾದ ಪರಿಹಾರ ಕಂಡುಕೊಳ್ಳುವ ಕೆಲಸ ಆಗಬೇಕು.